ಹೆದ್ದಾರಿ ಸೇತುವೆ ಅಗಲಗೊಳಿಸಿ ಶೀಘ್ರ ಪೂರ್ಣಗೊಳಿಸಿಕೊಡಲು ಲಾರಿ ಮಾಲಕರ ಒತ್ತಾಯ. ಕರ್ನಾಟಕ ಮತ್ತು ಗೋವಾ ಮಧ್ಯೆ ಕರ್ನಾಟಕದ ಹೆದ್ದಾರಿಯಲ್ಲಿ ಕ್ಯಾಸಲ್ ರಾಕ್ ಬಳಿಯ ಸೇತುವೆಯನ್ನು ಅಗಲಗೊಳಿಸಿ ಅರ್ಧಂಬರ್ಧಗೊಂಡಿರುವ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ರಾಜ್ಯ ಲಾರಿ ಮಾಲೀಕರಿಂದ ಸಂಸದರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿದೆ. ಕೆನರಾ ಲೋಕಸಭಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಶಿರಸಿಯ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾದ ಅವರು, ಕರ್ನಾಟಕ ಮತ್ತು ಗೋವಾ ಮಧ್ಯೆ ಅನಮೋಡ ರಾಮನಗರ ಮಾರ್ಗದ ಕ್ಯಾಸಲ್ ರಾಕ್ ರಸ್ತೆಯ ಬಳಿ 71ನೇ ನಂಬರ್ ಸೇತುವೆಯನ್ನು 7 ಮೀಟರ್ ಮಾಡಲಾಗುತ್ತಿದೆ. ಆದರೆ ಆ ರಸ್ತೆಯು 12 ಮೀಟರ್ ಇದೆ. ಈ ಸೇತುವೆ ರಸ್ತೆಯ ತಿರುವಿನಲ್ಲಿದ್ದು, ರಸ್ತೆಯ ಅಗಲಕ್ಕೆ ಸಮನಾಗಿ ಮಾಡದಿದ್ದಲ್ಲಿ ಅಪಘಾತಗಳು ಹೆಚ್ಚಾಗುವ ಸಂಭವ ಇದೆ. ಸೇತುವೆ 7 ಮೀಟರ್ ಇದ್ದು, ಎರಡು ಬದಿಗಳಲ್ಲಿ ಅರ್ಧ ಮೀಟರ್ ಜಾಗ ಬಿಟ್ಟರೆ ವಾಹನಗಳಿಗೆ ಕೇವಲ 6 ಮೀಟರ್ ಸೇತುವೆ ಮಾತ್ರ ಲಭ್ಯವಾಗಲಿದೆ. ಈ ಮಾರ್ಗ ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ಈ ಸೇತುವೆ ಮೂಲಕ ಭಾರೀ ವಾಹನಗಳು, ಟ್ರೇಲರ್ಗಳು ಹಾಗೂ ಇತರೆ ವಾಹನಗಳು ಏಕಕಾಲಕ್ಕೆ ಓಡಾಡುವುದರಿಂದ ಈ ಸೇತುವೆ ಕಾಮಗಾರಿಯಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ 2017, 2021, 2023 ಮತ್ತು 2024ರಲ್ಲಿ ರಸ್ತೆ ಕಾಮಗಾರಿಗಾಗಿ ಈ ಸೇತುವೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದರು. ಈವರೆಗೂ ಈ ಸೇತುವೆ ಪೂರ್ಣಗೊಂಡಿಲ್ಲ ಕೂಡ. ಈ ಬಗ್ಗೆ ಕೂಲಂಕುಷವಾಗಿ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ರಸ್ತೆ 12 ಮೀಟರ್ ಇರುವುದರಿಂದ ಸೇತುವೆಯನ್ನು 12 ಮೀಟರ್ಗೆ ಅಗಲಿಸಿ ವಾಹನಗಳು ಸುಗಮವಾಗಿ ಓಡಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಕೆ.ಎಸ್. ಮಣಿ, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಅಧ್ಯಕ್ಷ ಹಾಗೂ ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಗಿರೀಶ್ ಮಲೆನಾಡು, ಕಾರವಾರ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಾಗೂ ಲಾರಿ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಮಾಧವ ನಾಯಕ ಇತರರಿದ್ದರು ಉಪಸ್ಥಿತರಿದ್ದರು. ಸಲೀಂ ಹಕ್ಕೀಂ, ಪಬ್ಲಿಕ್ ನ್ಯೂಸ್ 18 ಶಿರಸಿ. ಸರ್, ಏನಿಲ್ಲ, ಇವಾಗ ನಮ್ಮ ಗೋವಾ ರೋಡ್ ರಾಮನಗರ ಟು ಗೋವಾ ಹೋಗುವಂಥ ದಾರಿನಲ್ಲಿ ಇವಾಗ ಮೊನ್ನೆ DC ಆರ್ಡರ್ ಮಾಡಿದ್ದಾರೆ. 3 months ಟೋಟಲ್ ಸ್ಟಾಪ್ ಮಾಡಿಬಿಡ್ತೀವಿ ರೋಡ್ ಅಂತೇಳಿ. ಇವಾಗ ಏನಾಗಿದೆ ಸರ್, ನಾವೆಲ್ಲ ನಂಬ್ಕೊಂಡು ಗೋವಾದಿಂದ ನಾವು ಹೊಸಪೇಟೆ ಗೋವಾ ನಾವು ನಂಬ್ಕೊಂಡು ಲಾರಿಗಳನ್ನ ಸಿಕ್ಕಾಪಟ್ಟೆ ತೊಗೊಂಡ್ಬಿಡ್ತೀವಿ. ಒಂದೊಂದು ಲಾರಿ ನಮ್ದು ಏನಿಲ್ಲ ಅಂದ್ರೆ 1,10,000 ತಿಂಗಳ ನಮ್ದು EMI ಇರುತ್ತೆ. ಇವಾಗ ಇವ್ರು ರೋಡ್ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ರಂದ್ರೆ ನಾವು ಹೋಗ್ಬೇಕಾಗಿದ್ದು ಕಾರವಾರಕ್ಕೆ ಬಂದು ಕಾರವಾರದಿಂದ ಇಲ್ಲಿನೂ ದೊಡ್ಡ ಗಾಡಿ ಹೋಗ್ಲಿಕ್ಕೆ ಕೊಡೋದಿಲ್ಲ ಸರ್. ಯಾಕಂದ್ರೆ ಅಲ್ಲಿ ಬ್ರಿಡ್ಜ್ ಒಂದು ಬಿದ್ದೋಗಿದೆ, ಇನ್ನೊಂದು ಬ್ರಿಡ್ಜ್ ಮೇಲೆ ಬಹಳ ಹೆವಿ ವೆಹಿಕಲ್ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ನಿಮ್ದೇನು ಟ್ರಾನ್ಸ್ಪೋರ್ಟ್? ನಮ್ದೆಲ್ಲ ಸರ್ ಈ ಕಡೆ ಆ ಕಡೆಯಿಂದ ಇದನ್ನ ಜಿಕ್ಸಮ್, ಕೋಪು ಹಿಂಗ್ ಬರುತ್ತೆ ಸರ್. ಈ ಕಡೆಯಿಂದ ಮೈನ್ಸು, ಗೋಲಿ ಹೋಗುತ್ತೆ ಸರ್. ಎಷ್ಟು ಕೆಪಾಸಿಟಿ? ಎಷ್ಟು? 30 ಟನ್ ಇರುತ್ತೆ ಸರ್. ಪಾಸಿಂಗ್ ಲೋಡೇ ಇರುತ್ತೆ, ಏನು ಓವರ್ಲೋಡ್ ಇರಲ್ಲ ಸರ್. ಪಾಸಿಂಗ್ ಅಂದ್ರೆ ಇವಾಗ ಏನಾಗಿದೆ ಸರ್, ಈ ರೂಟ್ ನಲ್ಲಿ ಹೋಗೋದ್ರಿಂದ ನಮ್ಗೆ ಇವಾಗ ಅಲ್ಲಿ DC ಮೇಡಮು ಅದನ್ನ ಒಂದು ಸ್ಟಾಪ್ ಮಾಡು ಅಂತ ಹೇಳಿದ್ದಾರೆ. ಆಮೇಲೆ ತಿನ್ನೆಘಾಟ ಏನು ಒಂದ್ ಸ್ವಲ್ಪ ಇನ್ನ ರಾಮನಗರದಿಂದ ಮುಂದೆ ಹೋದ್ಮೇಲೆ ಅಲ್ಲೊಂದು ಟರ್ನಿಂಗ್ ನಲ್ಲಿ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ ಸರ್. ರೋಡ್ ಇರೋದು 12 ಮೀಟರ್, ಇವ್ರು ಬ್ರಿಡ್ಜ್ ಕಟ್ತಾ ಇರೋದು 7 ಮೀಟರ್. ಇವಾಗ ನಮ್ದು ವೆಹಿಕಲ್ ಬಹಳ ಉದ್ದ ಇರುತ್ತೆ ಸರ್. ಇವಾಗ ಅದು ಟರ್ನಿಂಗ್ ಮಾಡ್ಬೇಕಾದ ಬೇಸಿಗೆ ನಮ್ದು ಬಹಳ ಹಿಂಗೆ ಟರ್ನ್ ಒಳಗೆ ಬಂದ್ರೆ 2 ಗಾಡಿ ಅವ್ರೇನು ಇವಾಗ 7 ಮೀಟರ್ ನಲ್ಲಿ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಆ ಕಡೆ 3 ಫುಟ್, ಈ ಕಡೆ 3 ಫುಟ್ ವಾಲ್ ಬರುತ್ತೆ. ಇನ್ನು ಸಿಗೋದು ನಮಗೆ 6 ಮೀಟರ್. 6 ಮೀಟರ್ ನಲ್ಲಿ 2 ಗಾಡಿ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ನನಗೆ ಅಲ್ಲೇ ಹೇಳಿದ್ದವರು ಸರ್, ಈ ವೈಲ್ಡ್ ಎನಿಮಲ್ ಅದೊಂದೇನೋ ಒಂದು ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ, ಪಾಸ್ ಮಾಡ್ತಿದ್ದಾರೆ. ಅದೆಲ್ಲ ಪಾಸ್ ಆಗಲಿಕ್ಕೆ ಎನಿಮಲ್ಸ್ ಪಾಸ್ ಆಗಲಿ. ಬಟ್ ಈಗ ಸಣ್ಣ ಮಾಡೋದು ಏನು ಸರ್, ಇವಾಗ 12 ಮೀಟರ್ ಇರುವಂತ ರೋಡಿಗೆ ನಮ್ಗೆ ಇವಾಗ ಆ ಬ್ಯಾಕ್ ಗ್ರೌಂಡ್ ನಲ್ಲಿ ಏನಾದ್ರು ಕಡಿಮೆ ಮಾಡಿದ್ರು ಅಂತ ನನ್ನ ಪಾಯಿಂಟ್ ಸರ್. ಇವಾಗ ಏನಾಗಿದೆ? ಏನೋ ಪಾಸ್ ಆಗೋದು ಇರ್ತದೆ ಅಲ್ಲ, ಅದು ಪಾಸ್